ಅದು ಬೇರೆ ನನ್ನ ಟೇಬಲ್ನಲ್ಲಿ ಈಗ ಒಂದು ಪುಸ್ತಕ ಇದ್ದೆ, ಇದರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಪುಸ್ತಕದ ಹೆಸರು ಧರ್ಮ ಎಂದಾಗಿದೆ. ಈಗಾಗಲೇ ತಾವು ನೋಡಿ ಸ್ಕ್ರೀನ್ನಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯ ಮುಖ ಚೆಹರೆಯನ್ನು ಫೋಟೋವನ್ನು ತಾವು ನೋಡ್ತಾ ಇದ್ದೀರಿ. ಇವರೆಲ್ಲರೂ ನಮಗೆಲ್ಲರಿಗೂ ಚಿರಪರಿಚಿತರವರೇ ಆಗಿದ್ದಾರೆ. ಇವರಿಗೆ ಕಳೆದ ವರ್ಷ ಕರ್ನಾಟಕ ರಾಜ್ಯ ಜಿಲ್ಲಾ ಪ್ರಶಸ್ತಿಯೂ ಸಿಕ್ಕಿದೆ ಹಾಗೂ 10 ಹಲವು ಪ್ರಶಸ್ತಿಗಳು ತಮ್ಮ ಬಳಿ ಇವೆ. ಇವರ ಹೆಸರು ಮುಷ್ತಾಕ್ ಹೆನ್ನಾಬೈಲ್ ಎಂದಾಗಿದ್ದಾರೆ. ಇವರು ಪ್ರಖ್ಯಾತ ಬರಹಗಾರರು, ಲೇಖಕರು ಹಾಗೂ 10 ಹಲವು ಚಾನೆಲ್ಗಳಲ್ಲಿ ಹೋಗಿ ತಮ್ಮ ಮಾತುಗಳನ್ನು ಒಂದು ಉತ್ತಮ ರೀತಿಯಲ್ಲಿ ಜನರಿಗೆ, ಇಡೀ ನಾಡಿಗೆ ಒಂದು ಶಾಂತಿಯನ್ನು ತಲುಪುವ ಹಾಗೆ ತಮ್ಮ ಸಂದೇಶವನ್ನು ನಿರಂತರವಾಗಿ ನೀಡುತ್ತಾ ಇದ್ದಾರೆ. ಹಾಗೂ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ಕಲ್ಲಿ ಅವರ ಪ್ರಖ್ಯಾತ ಬರಹಗಳು ನಿರಂತರವಾಗಿ ಪ್ರಕಟಗೊಳ್ಳುತ್ತಾ ಇವೆ. ಇದರಿಂದಾಗಿ ಮುಸ್ಲಿಮರಿಗೂ ಮುಸ್ಲಿಮೇತರರಿಗೂ ತುಂಬ ಪ್ರಯೋಜನ ಆಗ್ತಿದೆ. ಇವರು ಹಲವು ತಮ್ಮ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ನನಗೆ ಅವರ ಪುಸ್ತಕಗಳಲ್ಲಿ ಅತಿ ಹೆಚ್ಚು ಇಷ್ಟವಾದಂಥ ಪುಸ್ತಕ ಧರ್ಮ ಎಂದಾಗಿದೆ. ಇದು ಇಸ್ಲಾಂ ಮತ್ತು ಮುಸ್ಲಿಮರ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಒಂದು ಪುಸ್ತಕವಾಗಿದೆ. ಇದರಲ್ಲಿ 58 ಪ್ರಶ್ನೆಗಳಿಗೆ ಸಾಧಾರಣವಾಗಿ ಈಗ ಮುಸ್ಲಿಮರಿಗೂ ಜ್ಞಾನದ ಕೊರತೆಯಿಂದಾಗಿ ಅವರಿಗೂ ಕೆಲವು ವಿಷಯಗಳ ಬಗ್ಗೆ ಸಂಶಯ ಇದೆ, ಹಾಗೂ ಮುಸ್ಲಿಮೇತರರಿಗೆ ಇಂತಹ ವಿಷಯಗಳ ಬಗ್ಗೆ ಅರಿಯುವ ತುಂಬ ಕುತೂಹಲ ಇದೆ. ಈ ಅರಿವಿನ ಕೊರತೆಯಿಂದಾಗಿ ಈ ನಾನಾ ಥರದ ಸಮಸ್ಯೆಗಳಲ್ಲಿ ಅಲ್ಲಲ್ಲಿ ಕಾಡ್ತಾ ಇವೆ. ಆದ್ದರಿಂದ ಮುಷ್ತಾಕ್ ಹೆನ್ನಾಬೈಲ್ರವರು ಅತ್ಯಂತ ಸಂದರ್ಭೋಚಿತವಾಗಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಒಂದು ಉದಾಹರಣೆಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವರು ಅದಕ್ಕೆ ಎಷ್ಟೊಂದು ಉತ್ತಮ ರೀತಿಯಲ್ಲಿ ಉತ್ತರವನ್ನು ನೀಡಿದ್ದಾರೆ ನೋಡಿ. ಅಲ್ಲಾಹನ ಹೊರತಾಗಿ ಬೇರೆ ದೇವರಿಲ್ಲ ಎನ್ನುವುದು ಧರ್ಮಾಂಧತೆ. ಇಸ್ಲಾಮಿನಲ್ಲಿ ಬಡ್ಡಿ ಯಾಕೆ ನಿಷಿದ್ಧ? ಹಿಂದುತ್ವ ಸಿದ್ಧಾಂತ ಅಥವಾ ಹಿಂದೂ ರಾಷ್ಟ್ರದ ಬಗ್ಗೆ ಏನು ಹೇಳುತ್ತೀರಿ? ಭಾರತದ ಕಾನೂನು ಮತ್ತು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಮೇಲೆ ಇಸ್ಲಾಮಿಕ್ ಶರಿಯಾದ ಪ್ರಭಾವ ಇದೆಯೇ? ಹಲಾಲ್ ಮೇಲೆ ಏಕೆ ಆರೋಪಗಳಿವೆ? ಬುರ್ಖಾ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದಿಲ್ಲವೇ? ಭಾರತದ ಮುಸ್ಲಿಮರು ಇತರ ಸಮುದಾಯಗಳಿಗಿಂತ ಹೆಚ್ಚು ಅಪರಾಧ ಮಾಡುತ್ತಾರೆ ಎನ್ನುವ ಆರೋಪ ಸತ್ಯವೇ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 13 ಜನ ಮಹಿಳೆಯರನ್ನು ಮದುವೆಯಾಗಿದ್ದರ ಬಗ್ಗೆ ಏನು ಹೇಳುತ್ತೀರಿ? ಮುಸ್ಲಿಮರು ಆಡಳಿತ ನಡೆಸುವಲ್ಲಿ ಅನ್ಯ ಧರ್ಮದವರು ಜಿಜಿಯಾವನ್ನು ಪಾವತಿಸಬೇಕಾಗಿರುವುದು ನಿಜವೇ? ತಬ್ಲೀಗ್ ಜಮಾತ್ನವರು ಯಾರು ಮತ್ತು ಇವರ ಕೆಲಸ ಏನು? ಹಸಿರು ಗುಮ್ಮಟ ಇರುವ ಮದೀನಾದ ಮಸೀದಿಗೆ ಅಷ್ಟು ಜನರು ಯಾಕೆ ಹೋಗುತ್ತಾರೆ? ಮುಸ್ಲಿಮರಲ್ಲಿ ಮದುವೆಯಲ್ಲಿ ಶಿಸ್ತು ಯಾಕೆ ಕಡಿಮೆ ಇದೆ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಹೆಸರನ್ನು ಹೇಳುವಾಗ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬ್ರ್ಯಾಕೆಟ್ನಲ್ಲಿ ಅಂದು ಬರೆಯುವುದು ಯಾಕೆ? ಇದೇ ಥರ ಜಗತ್ತಿನಲ್ಲಿ ಧರ್ಮಯುದ್ಧಗಳ ಆರಂಭ ಮತ್ತು ಅತಿ ಹೆಚ್ಚು ಮಾಡಿದ್ದು ಯಾರು? ಈಗಿನ ಇಸ್ರೇಲ್ ಫೆಲಸ್ತೀನ್ ಯುದ್ಧದ ಬಗ್ಗೆ ಏನು ಹೇಳುತ್ತೀರಿ? ಕಾಫಿರರು ಯಾರು? ಕಾಫಿರನ್ನು ಕಂಡಲ್ಲಿ ಕೊಲ್ಲಿ, ಇದು ಅತಿ ಹೆಚ್ಚು ಕೇಳಲಾಗುವಂಥ ಪ್ರಶ್ನೆ ಎಂದು ಕುರಾನ್ನಲ್ಲಿ ಆದೇಶ ಇರುವುದು ನಿಜವೇ? ನಿಕಾ ಹಲಾಲ, ಇದರ ಸುತ್ತಲಿನ ವಿಕೃತ ವಿಶ್ಲೇಷಣೆ ಕೇಳುತ್ತಿದ್ದೇವೆ, ನಿಜ ಏನು? ಮುಸ್ಲಿಮರು ಯಾಕೆ ಹಂದಿ ಮಾಂಸ ತಿನ್ನುವುದಿಲ್ಲ? ಇದೊಂದು ಉತ್ತಮ ಪ್ರಶ್ನೆ. ವಕ್ಫ್ ಆಸ್ತಿಯ ಸುತ್ತಲಿನ ವಿಚಾರ ಮತ್ತು ವಿವಾದದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬಹುದೇ? ಮುಂತಾದ ಒಟ್ಟು 58 ಪ್ರಶ್ನೆಗಳಿಗೆ ಅತ್ಯಂತ ವಿಸ್ತಾರವಾಗಿ ಹಾಗೂ ಮನಸ್ಸಿಗೆ ನಾಟುವಂಥ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಮುಷ್ತಾಕ್ ಹೆನ್ನಾಬೈಲ್ ಅವರು ನೀಡಿದ್ದಾರೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಈ ಪುಸ್ತಕ ಇರಬೇಕಾದುದು ನನ್ನ ಒಂದು ಅಭಿಪ್ರಾಯ. ಕಡ್ಡಾಯವಾಗಿ ಇರಲೇಬೇಕು. ಇದರ ಬೆಲೆಯನ್ನು ಜಾಸ್ತಿ ಏನಿಲ್ಲ, ಬರೀ 230 ರೂಪಾಯಿ. ನಾವು 2-3 ಬಾರಿ ಹೋಟೆಲಿಗೆ ಹೋದರೆ ಇದಕ್ಕಿಂತ ಹೆಚ್ಚು ನಾವು ಚಹಾ ಕುಡಿಲಿಕ್ಕಾಗಿ ಖರ್ಚನ್ನು ಮಾಡುತ್ತಾ ಇದ್ದೇವೆ. ಆದ್ದರಿಂದ ಇಂತಹ ಬೆಲೆ ಬಾಳುವಂತಹ ಪುಸ್ತಕಗಳು ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ನಾವು ಸ್ವತಃ ಓದಿ ನಮ್ಮಲ್ಲಿರುವಂಥ ಸಂಶಯಗಳನ್ನು ದೂರ ಮಾಡುವುದು, ಹಾಗೂ ನಮ್ಮ ಮುಸ್ಲಿಮೇತರ ಸಹೋದರರಿಗೆ ಇದನ್ನು ನೀಡಿ ಅವರಲ್ಲಿ ಇರುವಂಥ ತಪ್ಪು ಕಲ್ಪನೆಗಳನ್ನು ದೂರೀಕರಿಸುವುದು. ತನ್ಮೂಲಕ ಇಂತಹ ಮಹತ್ ಕಾರ್ಯವನ್ನು ಮಾಡಿ ಇಂತಹ ಪ್ರಖ್ಯಾತ ಮುಷ್ತಾಕ್ ಹೆನ್ನಾಬೈಲ್ರವರಂತಹ ಬರಹಗಾರರಿಗೆ ಒಂದು ಹುರಿದುಂಬಿಸುವ ಹಾಗೆ ಆಗ್ತದೆ. ಹಾಗೂ ಇಂತಹ ಬರಹಗಾರನು ಅವರ ಬರಹಗಳನ್ನು ಓದಬೇಕು, ಅದಕ್ಕೆ ಕಮೆಂಟನ್ನು ನೀಡಬೇಕು, ಅವರು ಬರೆದಂಥ ಪುಸ್ತಕಗಳನ್ನು ಖರೀದಿ ಮಾಡಬೇಕು. ಇದರಿಂದ ಅವರಿಗೆ ಇನ್ನಷ್ಟು ಉತ್ತೇಜನ ಬಂದು ಇನ್ನಷ್ಟು ಅವರಲ್ಲಿ ಇರುವಂತಹ, ಅವರ ಒಳಗೆ ಇರುವಂಥ ಹುದುಗಿರುವಂಥ ಜ್ಞಾನವು ಮುಂದೆ ಬಂದು ಒಂದು ಸಮಾಜದಲ್ಲಿ ಉತ್ತಮ ಶಾಂತಿ ತಲುಪುವಂಥ ಕೆಲಸ ಖಂಡಿತ ಆಗ್ತದೆ. ಅದಕ್ಕಾಗಿ ನಾವು ಪ್ರಯತ್ನಿಸೋಣ. ನೋಡಿ, ಸ್ಕ್ರೀನ್ನಲ್ಲಿ ಈ ನಂಬರ್ ಬರ್ತಾ ಇದೆ. ಈ ನಂಬರ್ಗೆ ತಾವು ಸಂಪರ್ಕವನ್ನು ಮಾಡಿ ಅವರು ತಾವು ಎಲ್ಲಿದ್ದಿರು ಅದರ ಬೆಲೆಯನ್ನು ತಾವು ಅವರಿಗೆ ಫೋನ್ಪೇ ಮೂಲಕ ಕಳಿಸಿದರೆ ಖಂಡಿತವಾಗಿ ಪುಸ್ತಕವನ್ನು ತಮ್ಮ ಮನೆಗೆ ತಾವು ಇದ್ದಲ್ಲಿ ತಲುಪಿಸುವಲ್ಲಿ ಅವರು ಸಹಾಯ ಮಾಡ್ತಾರೆ. ನಾವು ಇಂತಹ ಮಹತ್ ಕಾರ್ಯವನ್ನು ಮಾಡಿ ಮುಷ್ತಾಕ್ ಹೆನ್ನಾಬೈಲ್ ಅವರಿಗೆ ಒಂದು ಸಪೋರ್ಟ್ ಮಾಡುವ ಎಂದು ಈ ಮೂಲಕ ನಾನು ತಮ್ಮ ಮೇಲೆ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.